ಪಿ ಸಾಹೇಬರು ಕೋಟ ಶ್ರೀನಿವಾಸ ಪೂಜಾರಿ ಸಾಹೇಬ್ರವರು ಬೆಳಗ್ಗೆ ಅದೇ ವೇದಿಕೆಯಲ್ಲಿ ಹೇಳ್ಕೊಂಡು ಕೂತಿದ್ರು. ಅಲ್ಲಿ ಕರ್ನಾಟಕದಲ್ಲಿ ಒಂದು ಸರ್ಕಾರ, ನಾನು ಕರ್ನಾಟಕಕ್ಕೆ ಔಟ್ಸೈಡ್ರಿಂದ ನೋಡ್ತಾ ಇದ್ದೀನಿ, ಒಂದು ಸರ್ಕಾರದಲ್ಲಿ ಇರುವ ಒಂದು ದೊಡ್ಡ ಒಂದು ಮನುಷ್ಯ, ಅದು ಯಾರೋ ಇರ್ಬೋದು, ಸಮ್ ಪವರ್ಫುಲ್ ಪರ್ಸನ್ ಇನ್ಸೈಡ್ ದ ಗೌರ್ಮೆಂಟ್, ಸಿ ಡಿ, ಹನಿ ಟ್ರ್ಯಾಪು, ಇದೆಲ್ಲ ಕೂಡ ಪೇಪರ್ದಲ್ಲಿ ಓದಿಕೊಂಡು ಬರ್ತಾ ಇದ್ದೀವಿ. ಕರ್ನಾಟಕ ಹ್ಯಾಸ್ ಗಾಟ್ ಎ ವೆರಿ ರಿಚ್ ಕಲ್ಚರ್. ಕರ್ನಾಟಕ ಜನ ಕೂಡ ಆ ಥರ ಒಂದು ಜನರು ಕೂಡ. ಸೊ ಎಷ್ಟು ಜನ ವಿರೋಧ ಸರ್ಕಾರದಲ್ಲಿ ಆಗ್ತಾ ಇದೆ, ಆ ಸರ್ಕಾರದಲ್ಲಿರುವ ಮನುಷ್ಯರು ಪವರ್ ಉಳಿಸಬೇಕು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇಡೀ ದೇಶ ನೋಡ್ತಾ ಇದೆ. ಸೊ ಖಂಡಿತವಾಗಿ ನನಗೆ ನಂಬಿಕೆ ಇದೆ, ಇವತ್ತು ನಮ್ಮ BJP ಶುರು ಮಾಡಿರುವ ಜನ ಆಕ್ರೋಶ ಆ ಥರ ಅದು ಎಲ್ಲ ಜನ ಕೂಡ ಒಟ್ಟು ಸೇರಿಸಿ, ಎಲೆಕ್ಷನ್ ಈಗಾಗ ಇಲ್ಲ ಕರ್ನಾಟಕದಲ್ಲಿ, 2028 ಎಲೆಕ್ಷನಲ್ಲಿ ತುಂಬ ಸಮಯ ಇದೆ. ಬಟ್ ಈ ಸರ್ಕಾರ ಇತ್ತೀಚೆಗೆ ಲೇಮ್ ಡಗ್ ಗೌರ್ಮೆಂಟನ್ನು ಹೇಳ್ತಾರೆ, ಅದಾವುದು ಜನಕ್ಕೆ ಪ್ರೀತಿ ಇಲ್ಲ, ಪವರ್ ಕೈನಲ್ಲಿ ಇದೆ, ಕೂತಿರ್ತಾರೆ, ಆ ಥರ ಈ ಸರ್ಕಾರ ಇದೆ. ಸೊ ಖಂಡಿತವಾಗಿ ಈ ಆಕ್ರೋಶ ಯಾತ್ರೆ ಏನು ನಮ್ಮ BJPಯವರು ಶುರು ಮಾಡಿದ್ದಾರೆ, ಸಕ್ಸಸ್ಸಿನೊಂದು ಮಾತು ನಾನು ಹೇಳಲ್ಲ, ಯಾಕೆಂದರೆ ಪಾಲಿಟಿಕ್ಸ್ನಲ್ಲಿ ಸಕ್ಸಸ್ನೊಂದು ವಾರ್ತೆ ಇಲ್ಲ. ಜನ ಎಲ್ಲರೂ ಕೂಡ ಪ್ರೀತಿ ಕೊಟ್ಟು BJP ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಕರ್ನಾಟಕ ಅಲ್ಲಿರೋದು ತೆಗಿಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಹಾಕು ಜನ ಸಪೋರ್ಟ್ ಮಾಡ್ತಾರೆ, ನಂಬಿಕೆ ಇದೆ. ಸರ್, ಬಟ್ ಸೇಮ್ ಟೈಮ್ ಈಗ ಇದರದ್ದು ಗ್ಯಾಸ್ ದರ ಏರಿಕೆ ಆಗಿರೋದು ಇಲ್ಲ ಒಂದು ಕಡೆ ಈ ಹೋರಾಟ ಆರಂಭಿಸುವಾಗಲೇ ಒಂದು ಹಿನ್ನಡೆ ಅಂತ ಅನಿಸ್ತಾ ಇದೆ. ಸರ್, ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಸರ್, ಗ್ಯಾಸ್ ಬಗ್ಗೆ ಇವತ್ತು ನಮ್ಮ ಕಾಂಗ್ರೆಸ್ ಎಕ್ಸ್ಪರ್ಟ್ ಅವರು, ಪಿ ಚಿದಂಬರಂ ಅವರು, ಕಾಂಗ್ರೆಸ್ನಲ್ಲಿರುವ ತುಂಬ ಲೀಡರ್ಸ್ ಎಲ್ಲ ಕೂಡ ಫ್ಯಾಕ್ಟ್ ಏನು ಮಾತಾಡಲ್ಲ. ಒಂದು ಗ್ಲೋಬಲ್ ಗ್ಯಾಸ್ ಪ್ರೈಸ್ ಹೈಕ್ ಇಷ್ಟು ತಿಂಗಳು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಯಾರೂ ಕೂಡ ಜನಕ್ಕದು ಕೊಟ್ಟಿಲ್ಲ, ಎಲ್ಲ ಕೂಡ ಅದು ಅಬ್ಸರ್ವ್ ಮಾಡಿದರು. ಸ್ಪೆಷಲಿ ನಾವು ನೋಡ್ತಾ ಇದ್ದೀವಿ, ಒಂದು ಲೆವೆಲ್ಗೆ ಮೇಲೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗೂ ಕಷ್ಟ ಆಗ್ತದೆ, ಅವ್ರಿಗೂ ಕಷ್ಟ ಆಗ್ತದೆ. ತಾವು ನೋಡಿದ್ದೀರಾ ಪೆಟ್ರೋಲಿಯಂ ಪ್ರೈಸಸ್, ಪೆಟ್ರೋಲ್, ಡೀಸೆಲ್, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಟ್ಯಾಕ್ಸ್ ರೈಸ್ ಮಾಡುವಾಗ ಸರ್ಕಾರ ಇಂಟರ್ವ್ಯೂನ್ ಮಾಡಿ ಪ್ರೈಸ್ ರೈಸ್ ಆಗದೆ ನೋಡಿಕೊಂಡಿದ್ರು. ಸೊ ಗ್ಯಾಸು ನಾವೆಲ್ಲರೂ ಕೂಡ ಸರ್ಕಾರಕ್ಕೂ ಚಿಂತನೆ ಇದೆ, ಅದು ಹೊರ ದೇಶದಿಂದ ಬರುವ ಒಂದು 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 ಐಟಮ್, ಅದು ನಮ್ಮಲ್ಲಿ ಏನು ಕೂಡ ಉತ್ಪಾದನೆ ಭಾಳ ಕಡಿಮೆ, ಯೂಸೇಜು ಭಾಳ ಜಾಸ್ತಿ ಆಗ್ತಾ ಇದೆ. ಒಂದು ಲೆವೆಲ್ಗೆ ಮೇಲೆ ಒಂದು ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಲಾಸಸ್ ಅಬ್ಸರ್ವ್ ಮಾಡಲಿಕ್ಕೂ ಆಗಲ್ಲ, ಅದು ನಾವು ನೋಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಜಾಸ್ತಿ ಕೂಡ ಜನ ಮೇಲೆ ತುಂಬಲಿಕ್ಕಾಗಲ್ಲ, ಅದು ಸರ್ಕಾರ ನೋಡಿಕೊಳ್ತಾ ಇದ್ದಾರೆ. ಇದು ಏನಿದೆ ಇದು ಟೆಂಪರರಿ ನಾನು ಭಾವಿಸಿಕೊಳ್ತಾ ಇದ್ದೀನಿ. ಖಂಡಿತವಾಗಿ ಮೋದಿ ಸರ್ಕಾರ ತಾವೆಲ್ಲ ಕಡೆಯಲ್ಲಿ ಕೂಡ ನೋಡಿದ್ದೀರಾ, ನಾವು ಬಂದ ಮೇಲೆಯೇ ಗ್ಯಾಸ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಅವರು ಎಷ್ಟೋ ಹೇಳ್ತಾರೆ, ಇದು ಹೇಳಲ್ಲ. 2014ನಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನ ಕೈನಲ್ಲಿ ಗ್ಯಾಸ್ ಸಿಲಿಂಡರ್ ಇತ್ತು, ವೆರು 64%, 64%ನಲ್ಲಿ ಕೈದು ಮಾತ್ರ ಗ್ಯಾಸ್ ಸಿಲಿಂಡರ್ ಇತ್ತು. ಇವತ್ತು 100%, 99.99, 100% ಗ್ಯಾಸ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಸೊ ಖಂಡಿತವಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸರ್ಕಾರ ಜೊತೆಗೆ ಇದ್ದೋಣ. ಹರ್ದೀಪ್ ಪೂರಿ ಅವರು ವರ್ಲ್ಡ್ ಲೆವೆಲ್ದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದಾರೆ, ಹೊಸ ಯಾವ ಜಾಗದಲ್ಲಿ ಗ್ಯಾಸ್ ಸಿಗ್ತದೋ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಸೊ ಇದು ಏನು ಟೆಂಪ್ರರಿ ಒಂದು ಪೈನ್ ಯಾರೋ ಅಂದ್ಕೊಂಡಿದ್ದಾರನ್ನ ಕೂಡ ಇದು ಟೆಂಪ್ರರಿ ಆಗಿ ಮಾತ್ರ ಇರ್ತದೆ, ನನಗೊಂದು ನಂಬಿಕೆ ಇದೆ.